ಜಿಲ್ಲೆಯ ಅರಣ್ಯವಾಸಿ ಭೂಸಾಗುವಳಿದಾರರ ತಿರಸ್ಕೃತ ಅರ್ಜಿಗಳ ಮರುಪರಿಶೀಲನೆಗಾಗಿ ಜಿಲ್ಲಾಧಿಕಾರಿಗಳು ಹೆಚ್ಚಿನ ಕಾಲಾವಕಾಶ ನೀಡಿದ್ದು, ಆ ಅವಧಿಯ ಒಳಗೆ ನಾವು ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳಬೇಕಾಗಿದೆ. ಅಧಿಕಾರಿಗಳು ಅವರ ಕೆಲಸ ಮಾಡುತ್ತಾರೆ. ಈ ಕೆಲಸಕ್ಕೆ ಪ್ರಮುಖವಾಗಿ ರಾಜಕೀಯ ಒತ್ತಡ ಬೇಕಾಗಿದೆ. ವಿಶೇಷವಾಗಿ ನಮ್ಮ ಶಾಸಕರು, ನಮ್ಮ ಮಂತ್ರಿಗಳು ಈ ಪ್ರಕ್ರಿಯೆಯಲ್ಲಿ ಹೆಚ್ಚು ಗಮನವಿಟ್ಟು ಸಹಕಾರ ನೀಡಿದರೆ ಮರುಪರಿಶೀಲನಾ ಸಮಿತಿಯಲ್ಲಿ ಕೆಲಸಗಳು ಅತಿವೇಗವಾಗಿ ಮಾಡಲು ಸಾಧ್ಯವಾಗುತ್ತದೆ ಎಂದು ಜಿಲ್ಲಾ ಜನಪರ ವೇದಿಕೆ ಅಧ್ಯಕ್ಷ ನಾಗೇಶ್ ನಾಯ್ಕ ಕಾಗಲ್ ಹೇಳಿದರು. ಅವರು ಸಿದ್ದಾಪುರ ಪಟ್ಟಣದಲ್ಲಿ ಪ್ರಮುಖ ಮುಖಂಡರೊಂದಿಗೆ ಸಮಾಲೋಚನಾ ಸಭೆ ನಡೆಸಿ ಮಾತನಾಡಿದರು. ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರವರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆಯ ಬಗ್ಗೆ ಗಮನ ಸೆಳೆದಾಗ ಅಹಿಂದ ಸಂಘಟನೆಯ ಬಗ್ಗೆ ವಿಪರೀತ ಕಾಳಜಿ ಇರುವ ಸಿದ್ದರಾಮಯ್ಯನವರು ಅವಕಾಶ ನೀಡಿದ್ದಾರೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿದೆ ಎಂದರು. ಈ ವೇಳೆ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ವಿಎನ್ ನಾಯ್ಕ್, ತಾಲೂಕು ಘಟಕ ಅಧ್ಯಕ್ಷ ಚೌಡ ಆರ್ ನಾಯ್ಕ್, ಪ್ರಮುಖರಾದ ಬಿಆರ್ ನಾಯ್ಕ್, ಸುರೇಂದ್ರ ಗೌಡ, ಚಂದ್ರು ಕಾನಡೆ, ರಾಮಕೃಷ್ಣ ನಾಯ್ಕ್, ಸಿಟಿ ನಾಯ್ಕ್, ಲಲಿತಾ ನಾಯ್ಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ವೀರಭದ್ರ ನಾಯ್ಕ್ ಸ್ವಾಗತಿಸಿ ವಂದಿಸಿದರು. ಬಟ್ ಮರುಪರಿಶೀಲನೆ ಇನ್ನೊಮ್ಮೆ ಮಾಡಿ ಕೊಟ್ಟಿದ್ದರು. ನಮ್ಮ ಡಿ.ಸಿ ಅವ್ರು ಕೊಟ್ಟಿದ್ದಾರೆ. ಆ ಡಿ.ಸಿ ಅವ್ರು ಕೊಟ್ಟು ಮಾಡೋದಕ್ಕೆ ಮೂಲ ಕಾರಣ ನಮ್ಮ ಇವರು ಪತ್ರಿಕಾರ ಇರ್ಬೋದು, ರಾಮಮೋಹನ್ ಇರ್ಬೋದು, ಬರ್ತಾರ ಜಿಲ್ಲಾ ಮಂತ್ರಿಗಳು ಮೀಡಿಯೇಟ್ ಮಾಡಿ ಕೊಡಿಸಿದಾಗ ಏನು ಮಾಡಿದ್ರೆ 1 ತಿಂಗಳ ಗಡುವು ಕೊಟ್ಟಿದ್ರು. ಅಲ್ಲಿ ಒಂದು ನಮಗೆ ಮತ್ತೆ ಲ್ಯಾಪ್ಸಸ್ ಕಾಣ್ತದೆ. ಮೊನ್ನೆ ಫೆಬ್ರವರಿ 13 ಕೊಟ್ಟಿದ್ರು. ಸೊ ಅಷ್ಟು ಒಳಗೆ ನಮ್ಮ ನೀವು ಸಿದ್ದಾಪುರ ತಾಲೂಕು ಹೋಗಬೇಕಾಗ್ತದೆ ಕ್ರೆಡಿಟ್. ಬಹುಶಃ ನಾವು ಪುನಃ ಇದನ್ನು ಮೊನ್ನೆ ಫೆಬ್ರವರಿ 13 ಅಂದರೆ ಫೆಬ್ರವರಿ 7ನೇ ತಿಂಗಳು ಕಳಿಸ್ತಾರೆ. ಇವರು ಚಿಕ್ಕದಿದೆ. ನಾವು 7ನೇ ತಾರೀಕಿಗೆ ಸೇರಿದ್ದೇವೆ. 11, 13ಕ್ಕೆ ಮುಗಿತದೆ ಅಂತಾರೆ. ಸೊ ನಾವು ಮತ್ತೆ 11ನೇ ತಾರೀಕು ಕಾರವಾರ ಹೋಗಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿ ಎಕ್ಸ್ಟೆನ್ಷನ್ ಕನಿಷ್ಠ 4 ತಿಂಗಳು ಮಾಡಬೇಕಂತ ಮಾಡ್ಕೊಂಡು ಬಂದ್ವಿ. ಅವ್ರು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಅದ್ರ ನಂತರ ಈ ಕೊಟ್ಟ ನಂತರ ಮತ್ತೆ ಅದೇ ಎಕ್ಸ್ಟೆನ್ಷನ್ ಕೊಟ್ಟರು ಮತ್ತೆ ಮರ್ತು ಬಿಡ್ತಾರೆ. ಅದನ್ನು ಮತ್ತೆ ಪುನಃ ಕೊಟ್ಟಿರುವ ಅವಕಾಶ ಅನುಷ್ಠಾನ ಆಗುವವರೆಗೂ ನಾವು ಅದ್ರ ಹಿಂದೆ ಲೋಪ ಆಗಿದೆ. ಆ ಲೋಪದ ಕಲ್ಲು ನಾವು ಮಾಡಬೇಕಾಗಿದೆ. ಸೊ ಹಾಗಾಗಿ ಇಲ್ಲಿ ಬರೀ ಅಧಿಕಾರಿ ವಲಯದ ಮಟ್ಟಕ್ಕೆ ಜಿಲ್ಲಾಧಿಕಾರಿಗಳ ಹತ್ರ ನಾವು ಹೋಗೋದಿದ್ವು. ನಮ್ಮೆಲ್ಲ ಅವರನ್ನು ಕೇಳ್ತಾರೆ, ಏನು ಚಾರ್ಜಸ್ ಇದೆ, ಫಾರ್ಮೆಟ್ ಇದೆ ಫಾರ್ಮೆಟ್ ಇದೆ, ಏನೇನು ಮಾಡಬೇಕು ಕೇಳಬೇಕು. ಅದಕ್ಕೆ ಮಾಡ್ತಾರೆ. ಅವ್ರು ಮಾಡಿದ್ರೆ ಅದು ಅಲ್ಲಿಗೆ ಬಗೆಹರಿಲಿಲ್ಲ. ಅದಕ್ಕೆ ಸಮಗ್ರವಾದ ಒತ್ತಡ ಆಗಬೇಕಾಗ್ತದೆ. ಪ್ರಮುಖವಾಗಿ ರಾಜಕೀಯ ಒತ್ತಡ ಆಗಬೇಕಾಗ್ತದೆ. ಆಯಾ ನಮ್ಮ ಮಿನಿಸ್ಟರ್ ಇರ್ಬೋದು, ಗ್ರಾಮ ಶಾಸಕರು ಇರ್ಬೋದು, ವಿಶೇಷವಾಗಿ ಅವರ ಮಟ್ಟಿಗೆ ಹೆಚ್ಚಿಗೆ ಮಾನ್ಯತೆ ಸಿಗ್ತದೆ. ಅವರು ಬಹಳ ಕ್ರಿಯಾಶೀಲವಾಗಿ ಅವ್ರ ಹಿಂದೆ ಮೂಗನೆ ಹಿಡಿದು ಗಮನ ಇಟ್ಟು ಮಾಡ್ತಿದ್ರೆ ಮರುಪರಿಶೀಲನಾ ಸಮಿತಿ ಅಂತ ಮಾಡಿದ್ದಾರೆ. ಮರುಪರಿಶೀಲನೆ ಡೈರೆಕ್ಟ್ ಹೋಗಿ ಆಗ್ತಾ ಇಲ್ಲ. ಲೀಡರ್ಸ್ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಂಕಾಳ್ ವೈದ್ಯರು ಇವರನ್ನು ತಗೊಂಡು ಸಿದ್ದರಾಮಯ್ಯನವರು ಹೋದಾಗ ಸಿದ್ದರಾಮಯ್ಯನವರು ಉತ್ತರ ಕನ್ನಡ ಜಿಲ್ಲೆ ಗೊತ್ತಿರ್ತಲ್ಲ, ಅವ್ರಿಗೆಲ್ಲ ಗೊತ್ತಿರ್ತಲ್ಲ, ಹಿಂದಿ ಮಾಡಿಸ್ಕೊಳ್ಬೇಕು. ಹಾಗೆ ತಾಯಿ ಮಗು ಅಂತ ಮಾತ್ರ ತಾಯಿ ಆ ರೀತಿಗಳು ಮಾಡಿಸ್ಕೊಳ್ಬೇಕು. ಸಿದ್ದರಾಮಯ್ಯನವರಿಗೆ ಯಾವ ಅಹಿಂದ ಕಡೆ ಹಿಂದುಳಿದವರು ಶೋಷಿತರ ಅಂತ ಆರ್ಡರ್ ಮಾಡಿಸಿದ್ದಾರೆ ನಮ್ಮ ಮುಖ್ಯ ಕಾರ್ಯದರ್ಶಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.